ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ ಡಿಜಿಟಲ್ ಕಾಂಟೆಂಟ್. ನಾನು ನಫಿತಾ ಜೈನ್. ವೀಕ್ಷಕರೇ, ಈಗಾಗಲೇ ಕ್ರಿಕೆಟ್ ಬೆಟ್ಟಿಂಗ್ ನ ರೀತಿಯಲ್ಲೇ ಜೂಜಾಟ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಕೋಳಿ ಅಂಕ ಕೂಡ ಜೂಜಾಟವಾಗಿ ಮಾರ್ಪಾಡಾಗಿರೋದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ನಿಮ್ಗಾಗ್ಲೇ ಗೊತ್ತಿರುವ ಹಾಗೆ ಕೋಳಿ ಅಂಕ ಅಂತ ಹೇಳಿದ್ರೆ ಒಂದ್ ಕಡೆ 2 ಕೋಳಿಗಳ ಕಾಲಿಗೆ ಚಾಕು ಅಥವಾ ಚೂರಿ ಅಥವಾ ವಾಲ್ ಅಂತ ಏನ್ ಹೇಳ್ತಾರೆ ಅದನ್ನು 2 ಕೋಳಿಗಳ ಕಾಲಿಗೆ ಕಟ್ಟಿ ಅವುಗಳ ನಡುವೆ ನಡೆಸುವಂತಹ ಕಾದಾಟ. ಇದು ಬಹಳ ಜೋರಾಗಿ ಬೆಟ್ಟಿಂಗ್ ನಡೀತಾ ಇದೆ. ಅದರಲ್ಲೂ ಕೆಲವು ಭಾಗದಲ್ಲಿ ಲಕ್ಷದಿಂದ ಕೋಟಿವರೆಗೂ ಕೂಡ ಬೆಟ್ಟಿಂಗ್ ನಡೀತಾ ಇರೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಆದ್ರೆ ಈಗ ಇದಕ್ಕೆ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಂತಹ ಕ್ರಮದಂತೆ ಪೊಲೀಸ್ ಇಲಾಖೆ ಒಂದು ದೊಡ್ಡ ಕ್ರಮವನ್ನ ಕೈಗೊಂಡಿದೆ. ಅದರ ಪ್ರಕಾರ ಇನ್ನು ಮುಂದೆ ಎಲ್ಲೂ ಕೂಡ ಕೋಳಿ ಅಂಕವನ್ನ ಆಯೋಜನೆ ಮಾಡುವ ಹಾಗಿಲ್ಲ. ಈಗಾಗಲೇ ಸಂಪ್ರದಾಯದ ಹೆಸರಿನಲ್ಲೂ ಕೂಡ ಕೋಳಿ ಅಂಕವನ್ನ ಮಾಡ್ಲಾಗ್ತಾ ಇತ್ತು. ಅದಕ್ಕೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಪರ್ಮಿಷನ್ ಅನ್ನ ಪಡ್ಕೊಳ್ಳಾಗ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಯಾರು ಕೂಡ ಕೋಳಿ ಅಂಕದ ಹೆಸರಿನಲ್ಲಿ ಜಾತ್ರೆ, ನೇಮೋತ್ಸವ, ದೈವ, ಕೋಲ, ನಂತರ ನೆಕ್ಸ್ಟ್ ಡೇ ನಡೆಯುವಂತಹ ಕೋಳಿ ಅಂಕಕ್ಕೆ ಯಾವುದೇ ಪರ್ಮಿಷನ್ ತೆಗೆದುಕೊಳ್ಳಬಾರದು ಅಂತ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದೆ. ಹಾಗಾದ್ರೆ ಏನ್ ಸಮಸ್ಯೆ ಅಂತ ನೀವು ಕೇಳ್ಬೋದು. ಸಮಸ್ಯೆ ಇಲ್ಲೇ ಇರುವಂತದ್ದು. ಕೋಳಿ ಅಂಕ ನಿಷೇಧವನ್ನ ಮಾಡಿದ್ರು ಕೂಡ ಜೂಜಾಟವನ್ನ ಮಾಡ್ಲಾಗ್ತಾ ಇತ್ತು. ಆದ್ರೆ ಈಗ ಕೋಳಿ ಅಂಕಕ್ಕೆ ಕಡಿವಾಣ ಹಾಕಿರುವಂತಹ ನಿಟ್ಟಿನಲ್ಲಿ ಕರಾವಳಿ ಭಾಗದಲ್ಲಿ ಸಂಪ್ರದಾಯದಂತೆ ನಡೆಯುವಂತಹ ಕೋಳಿ ಅಂಕಕ್ಕೂ ಕೂಡ ತೆರೆ ಬಿದ್ದಿದೆ. ಹಾಗಾದ್ರೆ ಪರಿಣಾಮ ಏನು? ಇದನ್ನ ಈ ವರದಿಯಲ್ಲಿ ನೋಡೋಣ. ಕೋಳಿ ಅಂಕ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ? ಕೋಳಿ ಅಂಕ ಮಾಡಬಾರ್ದು, ಕೋಳಿ ಅಂಕವನ್ನ ನಡೆಸಬಾರ್ದು ಅನ್ನುವಂತಹ ನಿಷೇಧ ಇದ್ರೂ ಕೂಡ ಅನೇಕ ಕಡೆಗಳಲ್ಲಿ ಸಂಪ್ರದಾಯದ ಹೆಸರಿನಲ್ಲಿ ಕೋಳಿ ಅಂಕವನ್ನ ಮಾಡಲಾಗುತ್ತೆ. ರಾಜ್ಯದ ಎಲ್ಲಾ ಕಡೆ ನಡೆಯುವ ಎಲ್ಲಾ ವಿಧದ ಕೋಳಿ ಅಂಕಗಳಿಗೆ ಈಗ ನಿಷೇಧವನ್ನ ಹೇರಿರುವಂತಹ ಆದೇಶವನ್ನ ಪೊಲೀಸ್ ಇಲಾಖೆ ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಕರಾವಳಿ ಭಾಗದಲ್ಲಿ ನಡೀತಾ ಇರುವ ಕೆಲವೊಂದು ಸಾಂಪ್ರದಾಯಿಕ ಕೋಳಿ ಅಂಕಗಳಿಗೂ ಈ ಆದೇಶ ಅನ್ವಯಿಸುತ್ತಿದ್ದು, ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಈ ಸಂಬಂಧ ಕೋಳಿ ಅಂಕ ಆಯೋಜಕರಿಗೂ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೇನೆ, ಕೋಳಿ ಅಂಕಕ್ಕೆ ಅನುಮತಿಯನ್ನು ನೀಡುವುದಿಲ್ಲ ಅಂತೇಳಿ SP ಸಾಹೇಬರು ಈಗಾಗಲೇ ಸ್ವಲ್ಪ ದಿವಸದ ಹಿಂದೆ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ನಾವು ಕೂಡ ಹೇಳುವುದೇನು ಅಂತ ಹೇಳಿದರೆ, ಇವತ್ತಿನ ದಿನಗಳಲ್ಲಿ ಈ ಕೋಳಿ ಅಂಕ ಅಂತ ಹೇಳುವಂಥದ್ದು ಇದು ಒಂದು ಜೂಜು ಆಗಿ ಹೋಗಿದೆ. ಯಾಕೆಂತ ಹೇಳಿದರೆ, ಈಗ ಒಂದು 100% ಯುವಕರಲ್ಲಿ ಅಂದಾಜು ಒಂದು 65-70% ಯುವಕರು ಈಗ ಈ ಕೋಳಿ ಅಂಕದ ಜೂಜಿನಲ್ಲಿ ಬಲಿಯಾಗ್ತಿದ್ದಾರೆ. ಒಂದನೇದಾಗಿ ಅವರ ಜೀವನವನ್ನು ಕೂಡ ಕಳೆದುಕೊಳ್ತಿದ್ದಾರೆ ಅಂತೇಳಿ ಅನಿಸ್ತಾ ಇದೆ. ಯಾಕೆಂತ ಹೇಳಿದರೆ, ಒಂದು ವಾರದಲ್ಲಿ ಒಂದು 3-4 ದಿವಸ ಕೋಳಿ ಅಂಕಕ್ಕೆ ಹೋಗುವಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಯುವಕರು ಈಗ ದಿವಸಕ್ಕೆ 700-800 ರೂಪಾಯಿ ದುಡಿಯುವಂಥ ಯುವಕರು 3-4 ದಿವಸ ಕೋಳಿ ಅಂಕಕ್ಕೆ ಹೋದರೆ ಅವರ ಜೀವನದ ಪರಿಸ್ಥಿತಿ ಏನು? ಇದು ಹೀಗೆ ಮುಂದುವರಿದರೆ ಅವರ ಜೀವನದ ಪರಿಸ್ಥಿತಿ, ಮನೆಯವರದ್ದು ನೋಡಿ, ಮನೆಯಲ್ಲಿ ಕೂಡ ಕಷ್ಟದ ಪರಿಸ್ಥಿತಿ. ಇಂಥ ಸಂದರ್ಭದಲ್ಲಿ ಈ ಕೋಳಿ ಅಂಕ, ಈ ಜೂಜನ್ನು ತಕ್ಷಣ ಪೊಲೀಸ್ ಇಲಾಖೆಯವರು ಅದನ್ನು ನಿಷೇಧಿಸಬೇಕು. ಮತ್ತು ಈಗಾಗಲೇ ದೇವಸ್ಥಾನಗಳಲ್ಲಿ ಜಾತ್ರೆ ಸಂದರ್ಭ ಮುಗಿದ ನಂತರ ಕೋಳಿ ಅಂಕಗಳು ಆಗುವಂಥದ್ದು ಅದು ಕಟ್ಟುಪಾಡು, ಅದು ಮೊದಲಿಂದ ಬಂದಂಥದ್ದು, ಈಗ ಕೂಡ ನಡೀತಿದೆ. ಅದಕ್ಕೇನು ನಮ್ಮ ವಿರೋಧಗಳಿಲ್ಲ. ಅದು ಆಗಲಿ, ಅದು ಕೂಡ ಜೂಜಾಗಬಾರ್ದು. ಕೇವಲ ಅದು ಸಾಂಪ್ರದಾಯಿಕ ಹೇಗೆ ಅದು ನಡಿಬೇಕಾ ಅದೇ ರೀತಿಯಲ್ಲಿ ನಡೆದರೆ ಅದು ಉತ್ತಮ ಅಂತ ಹೇಳುವಂಥದ್ದು. ಯಾರು ಕೂಡ ಪೊಲೀಸ್ ಠಾಣೆಗೆ ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಪರ್ಮಿಷನ್ ಕೇಳಿಕೊಂಡು ಬರಬಾರ್ದು ಅನ್ನುವ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಸೂಚನೆಯ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇರುವ ಜೂಜು ಆಧಾರಿತ ಕೋಳಿ ಅಂಕಗಳಿಗೆ ಹೊಡೆತ ಬೀಳುವ ಜೊತೆಗೆ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬರ್ತಾ ಇರುವ ಕೋಳಿ ಅಂಕಕ್ಕೂ ಸಮಸ್ಯೆಯಾಗಿದೆ. ಹದಿಹರೆಯದ ಯುವಕರನ್ನೇ ಈ ಕೋಳಿ ಅಂಕಗಳು ಇತ್ತೀಚಿನ ದಿನಗಳಲ್ಲಿ ಆಕರ್ಷಿಸುತ್ತಿದ್ದು, ಇದರಿಂದಾಗಿ ಯುವಕರ ಭವಿಷ್ಯದ ಜೊತೆಗೆ ಕುಟುಂಬದ ಬದುಕೋ ದುಸ್ತರವಾಗುವ ಸ್ಥಿತಿ ತಲುಪಿದೆ ಅಂತ ಹೇಳ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ವಹಿವಾಟಿನಲ್ಲಿ ನಡೆಯುವ ಈ ಕೋಳಿ ಅಂಕ ಜೂಜಿನಿಂದಾಗಿ ಹೆಚ್ಚಿನ ಮಂದಿ ಇದರತ್ತ ಆಕರ್ಷಿತರಾಗ್ತಿದ್ದಾರೆ. ಕರಾವಳಿಯಲ್ಲಿ ಹಿಂದಿನ ಕಾಲದಿಂದಲೂ ಕೋಳಿ ಅಂಕವನ್ನ ಸಾಂಪ್ರದಾಯಿಕವಾಗಿ ನಡೆಸಿಕೊಂಡು ಬರಲಾಗ್ತಿದೆ. ತುಳುನಾಡಿನ ಕೆಲವೊಂದು ದೇವಸ್ಥಾನ ಮತ್ತು ದೈವಸ್ಥಾನದಲ್ಲಿ ದೈವಗಳ ನೇಮೋತ್ಸವ ನಡೆದ ಬಳಿಕ ನೇಮೋತ್ಸವ ನಡೆದ ಜಾಗಕ್ಕೆ ರಕ್ತದ ಬಿಂದು ಅರ್ಪಿಸುವ ಕ್ರಮ ಇತ್ತು. ಕಾರಣ ಕೋಳಿಗಳ ಕಾಲಿಗೆ ಸಣ್ಣ ಹರಿತವಾದ ಕತ್ತಿಯನ್ನ ಕಟ್ಟಿ 2 ಕೋಳಿಗಳನ್ನ ಪರಸ್ಪರ ಕಾದಾಟಕ್ಕೆ ಬಿಡಲಾಗ್ತಿತ್ತು. ಹೀಗೆ ಕಾದಾಡಿದ ಕೋಳಿಗಳ ದೇಹದಿಂದ ಬೀಳುವ ರಕ್ತವನ್ನ ಬೀಳಿಸಲಾಗುತ್ತೆ. ಆ ಕ್ರಮದಲ್ಲಿ ಯಾವುದೇ ಜೂಜಿಗೆ ಅವಕಾಶ ಇಲ್ಲದಿದ್ರೂ
ಇತ್ತೀಚಿನ ದಿನಗಳಲ್ಲಿ ಮಾತ್ರ ಸಾಂಪ್ರದಾಯಿಕ ಕೋಳಿ ಅಂಕ ಜೂಜನ್ನೇ ಮೀರಿಸುವ ರೀತಿಯಲ್ಲಿ ನಡೀತಾ ಇದ್ದಿದ್ದು ವಿಪರ್ಯಾಸದ ಸಂಗತಿ. ತಮಗೆಲ್ಲರಿಗೂ ಗೊತ್ತಿರ್ಬೋದು, ದೇವಸ್ಥಾನದಲ್ಲಿ ನೇಮಗಳೆಲ್ಲ ಮುಗ್ದಾದ ನಂತರ ಈ ಕೋಳಿ ಅಂಕ ಆಗುವಂಥದ್ದು ಅದು ನಿಜ ನೋಡಬೇಕಾದ್ರೆ ಅಲ್ಲಿ ಒಂದು ದೂತರಿಗೆ ಒಂದು ಈ ಏನು ಬಿಂದು ಕೊಡುವಂಥದ್ದು ಅದೊಂದು ಸಂಪ್ರದಾಯ. ಅದು ಬಿಟ್ಟು ಈಗ ಏನಾಗಿದೆ ಅಂತೇಳಿ ಸಂಪ್ರದಾಯವನ್ನು ಬದಿಗಿಟ್ಟು ಇದನ್ನೇ ಒಂದು ಸಂಪ್ರದಾಯವನ್ನಾಗಿ ಮಾಡಿಕೊಂಡು ಬಂದಿದ್ದಾರೆ ಇವತ್ತು ಕೋಳಿ ಅಂಕವನ್ನು. ಇದಕ್ಕೆ ನಮ್ಮ ವಿರೋಧ ಇದೆ. ಈಗ ನೋಡಿ, ಎಲ್ಲಿಯಾದರೂ ಒಂದು ದೇವಸ್ಥಾನದ ನೇಮೋತ್ಸವ ನಡೀತದೆ ಅಂತ ಹೇಳಿದರೆ ಇಡೀ ಊರಿಗೆ ಮೈಕದಲ್ಲಿ ಅನೌನ್ಸ್ಮೆಂಟು ಇನ್ವಿಟೇಷನನ್ನು ಕೊಟ್ಟರೂ ಕೂಡ ಒಂದು ಸಂಖ್ಯೆ ಇಷ್ಟು ಅಂತ ಹೇಳಿರ್ತದೆ. ಅದೇ ಅದು ನೇಮೋತ್ಸವ ಮುಗ್ದ ನಂತರ ಮರುದಿವಸ ನೋಡಿ ನೀವು ಕೋಳಿ ಅಂಕ ದಿವಸ ಅದಕ್ಕೆ ಇನ್ವಿಟೇಷನ್ ಇಲ್ಲ, ಮೈಕದಲ್ಲಿ ಅನೌನ್ಸ್ಮೆಂಟ್ ಇಲ್ಲ, ಆಗ ಜನ ನೋಡಿ ಅದರಿಂದ 2 ಪಟ್ಟು ಹೆಚ್ಚು ಜನ ಅಲ್ಲಿ ಸೇರ್ತಾರೆ. ಹಾಗಾದರೆ ಇದರ ಕಥೆ ಏನು? ಹಾಗಾದರೆ ಇದು ಜೂಜಲ್ಲದೆ ಬೇರೆ ಏನು ಅಂತ ಹೇಳ್ಬೋದು. ತುಂಬ ಯುವಕರದ್ದು ಜೀವನ ಹಾಳಾಗ್ತಿದೆ. ಕೇವಲ ಯುವಕರದ್ದು ಮಾತ್ರ ಅಲ್ಲ, ಅವರ ಮನೆಯವರದ್ದು ಜೀವನ ಕೂಡ ಹಾಳಾಗ್ತಿದೆ ಅಂತ ಹೇಳುವಂಥದ್ದು. SP ಸಾಹೇಬರು ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ಸಂಪ್ರದಾಯವಾಗಿ ದೇವಸ್ಥಾನ ಮತ್ತು ದೇವಸ್ಥಾನದಲ್ಲಿ ನಡೆಯುವಂಥದ್ದಕ್ಕೆ ಅನುಮತಿಯನ್ನು ಕೊಡಲಿ. ಆದರೆ ಹೊರಗಿನಕ್ಕೆ ಇದು ಯಾವುದು ಇದರಿಂದಾಗಿ ಸಾಂಪ್ರದಾಯಿಕ ಕೋಳಿ ಅಂಕವನ್ನು ಕೂಡ ಇವತ್ತು ಜೂಜಿನ ಮೂಲಕವೇ ಅಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೂಜಿನ ಕಾರಣಕ್ಕಾಗಿ ಅನೇಕ ದೇವಸ್ಥಾನಗಳಲ್ಲಿ ಸಾಂಪ್ರದಾಯಿಕ ಕೋಳಿ ಅಂಕಕ್ಕೂ ಕೂಡ ಈಗ ಸಮಸ್ಯೆಯಾಗಿರೋದು ವಿಪರ್ಯಾಸ ಅಂತ ಹೇಳ್ತಿದ್ದಾರೆ ಕರಾವಳಿ ಭಾಗದ ಜನ. ಅಜಿತ್, ನ್ಯೂಸ್ 18 ಪುತ್ತೂರು.